ಜೀವನದಲ್ಲಿ ಪಾಠ ಹೆಂಗೆ ಗೊತ್ತಾ, ಓದಿರೋನಿಗೆ ಪುಸ್ತಕದಲ್ಲಿರೋದು ಪಾಠ ಕಲಿಸುತ್ತೆ, ಇಲ್ದವರಿಗೆ ಜೀವನದಲ್ಲಿ ಪಾಠ ಕಲಿಸುತ್ತೆ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಆಶಾ ವ್ಲಾಗ್ಸ್. ಯಾರ ನನ್ನ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾತ್ರ ಮಾಡೋದು ಮರಿಬೇಡಿ, ಓಕೆನಾ. ನಾನು ಬೆಳಗ್ಗೆ ಎದ್ಬಿಟ್ಟು ಮಾಮೂಲಿ ರೂಟೀನ್ ಇದ್ದೇ ಇರುತ್ತಲ್ವ, ಟಿಫನ್ ಏನು ಮಾಡಬೇಕು, ಮಕ್ಕಳಿಗೆ ರೆಡಿ ಮಾಡಬೇಕು, ಸ್ಕೂಲಿಗೆ ಕಳಿಸ್ಬೇಕು. ಇದು ಮಂಡೇ ಮಾರ್ನಿಂಗು ಮಕ್ಕಳಿಗೆಲ್ಲ. ಅದಕ್ಕೆ ಅವಳಿಗೆ ಗೀ ರೈಸ್ ಬೇಕು ಅಂದರೆ ಗೀ ರೈಸ್ ಮತ್ತು ಕಾಬೂಲ್ ಚೆನ್ನ ಗೊಜ್ಜು ಮಾಡೋಣ ಅಂತ ಅಂದ್ಕೊಂಡೆ. ಇದನ್ನು ವ್ಯಾಲೆಂಟೈನ್ಸ್ ಡೇಸ್ ಮಾಡಿದ್ದು, ಅದಕ್ಕೆ ಅದನ್ನು ಕ್ಲೀನಾಗಿ ತೋರಿಸಿರಲಿಲ್ಲ, ಅದಕ್ಕೆ ಇವಾಗ ಕ್ಲೀನಾಗಿ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಒಂದು ಪ್ಯಾನ್ ತೊಗೊಳ್ಳಿ, ಪ್ಯಾನಿಗೆ 2-3 ಸ್ಪೂನ್ ಆಯಿಲ್ ಹಾಕ್ಕೊಳ್ಳಿ, ಮತ್ತು ತುಪ್ಪ ಜಾಸ್ತಿ ಹಾಕ್ಕೊಳ್ಳಿ. ಅಂದರೆ ಇದು ಗೀ ರೈಸ್ ಅಂದರೆ ಗೀ ಜಾಸ್ತಿ ಹಾಕೋಬೇಕು. ಒಂದು ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡ್ರೆ ಒಂದು 2-3 ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. ಆಮೇಲೆ ಮಾಮೂಲಿ ಗೋಡಂಬಿನ ಫಸ್ಟು ಫ್ರೈ ಮಾಡ್ಕೊಂಡು ಎತ್ತಿಟ್ಕೊಳ್ಳಿ. ಆಮೇಲೆ ಮಾಮೂಲಿ ಈರುಳ್ಳಿ, ಪಲಾವ್ ಎಲೆ, ಮಸಾಲೆ, ಒಂಚೂರು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕಿ ಚೆನ್ನಾಗಿರುತ್ತೆ, ಡೈಜೆಷನ್ ಆಗುತ್ತೆ ಅಷ್ಟೇ. ಇನ್ನು ಹಾಕ್ಬಿಟ್ಟು ಒಂದು ಸ್ವಲ್ಪ 2-3 ಮೆಣಸಿನ್ಕಾಯಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ, ಗೀ ರೈಸ್ ಚೆನ್ನಾಗಿರುತ್ತೆ. ಆಮೇಲೆ ಮಾಮೂಲಿ ಮಳ್ತಾ ಇರುತ್ತೆ, ನಾನು ಪಕ್ಕದಲ್ಲಿ ಬಿಸಿನೀರು ಇಟ್ಕೊಂಡಿದ್ದೆ, ಅದು ಮಳ್ತಾ ಇತ್ತು. ಅದನ್ನು ಹಾಕ್ಬಿಟ್ಟು ಅಕ್ಕಿ ತೊಳೆದ್ಬಿಟ್ಟು ಹಾಕ್ಬಿಟ್ಟು ಕುಕ್ಕರ್ ವಿಸಿಲ್ ಆಡಿಸಿದ್ದೀನಿ ಅಷ್ಟೇ. ಗೋಡಂಬಿನ ತೆಗ್ದಿನಿ ಸಪ್ರೇಟ್ ಇಟ್ಕೊಳ್ಳಿ, ಅದಕ್ಕೆ ಹಾಕ್ಬಿಟ್ಟು ಅದು ಮೆತ್ತಗಾದಂಗೆ ಆಗ್ಬಿಡುತ್ತೆ. ನೆಕ್ಸ್ಟ್ ಈ ಕಡೆಗೆ ಚೆನ್ನಾಗಿ ಮಸಾಲ ಮಾಡ್ತಾಯಿದ್ದೀನಿ. ಚಿಕ್ಕ ಕುಕ್ಕರ್ ತೊಗೊಂಡಿದ್ದೀನಿ, ಕುಕ್ಕರಿಗೆ ಮಾಮೂಲಿ ಪಲಾವ್ ಎಲೆ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಸೋಂಪು ಹಾಕೋ, ನನಗೆ ಸೋಂಪು ಇಷ್ಟ ಆಗೋದಿಲ್ಲ, ಬಾಯಿಗೆ ಸಿಗುತ್ತೆ, ನನ್ನ ಮಕ್ಕಳಿಗೆ ಒಂಥರ ಆಗುತ್ತೆ ಅಂತ ನಾನು ಹಾಕಿಲ್ಲ. ನೀವು ಬೇಕಾದ್ರೆ ಒಂದು 1/4 ಸ್ಪೂನಷ್ಟು ಸೋಂಪು ಹಾಕ್ಕೋಬೋದು. ಬರೀ ಪಲಾವ್ ಎಲೆ ಹಾಕ್ಕೊಳ್ಳಿ, ಸಣ್ಣಕ್ಕೆ ಈರುಳ್ಳಿ ಉತ್ತರಿಸ್ಬಿಟ್ಟು ಹಾಕ್ಕೊಳ್ಳಿ. ಟೊಮೊಟೊ ಒಂದು 2 ಇದು ಆಪಲ್ ಟೊಮೊಟೊ ಬರುತ್ತೆ, ಅದನ್ನು ಮಿಕ್ಸಿಲಿ ರುಬ್ಕೊಳ್ಳಿ. ಯಾಕೆಂದರೆ ರುಬ್ಬಿದ್ರೆ ಮಸಾಲೆ ಜಾಸ್ತಿ ಬರುತ್ತೆ, ಉತ್ತರಿಸಿ ಹಾಕಿದ್ರೆ ಅಷ್ಟಾಗಿ ಮಸಾಲೆ ಬರೋದಿಲ್ಲ. ಅದಕ್ಕೋಸ್ಕರ 2 ಟೊಮೊಟೊ ರುಬ್ಬಿಟ್ಟು ಹಾಕಿದ್ದೀನಿ. ಆಮೇಲೆ ಮಾಮೂಲಿ ಕಾಬೂಲ್ ಚೆನ್ನ ಅದೇನಿಲ್ಲ, ನೆಂದಿರುತ್ತಲ್ವ ರಾತ್ರಿ ಹೊತ್ತು, ಕೂಗುತ್ತೆ ಒಂದು 4-5 ವಿಸಿಲ್ ಹೊಡ್ಸಿದ್ರೆ ಸಾಕು. ನೀವು ಬೇಕಾದ್ರೆ ಸಪ್ರೇಟಾಗಿ ಬೇಕಾದ್ರೆ ಪಕ್ಕದಲ್ಲಿ ಕೂಗಿಸ್ಕೊಂಡು, ನೀವು ಬೇಕಾದ್ರೆ ತಪ್ಪಲಿ ಇದು ಪ್ಯಾನಲ್ಲಿ ಏನಾರ ಮಾಡ್ಕೋಬೋದು. ನಾನು ಮಾಮೂಲಿ ಸಣ್ಣ ಕುಕ್ಕರಲ್ಲಿ ಕೂಗಿಸ್ತಾ ಇದ್ದೀನಿ. ಆಮೇಲೆ ಮಾಮೂಲಿ ಧನಿಯಾ ಪೌಡ್ರು, ಚಿಲ್ಲಿ ಪೌಡ್ರು, ಆಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿರುತ್ತೆ ಮಾತ್ರ. ಆಮೇಲೆ ಸ್ವಲ್ಪ ಕಸ್ತೂರಿ ಮೇಥಿ, ಕೊತ್ತಂಬರಿ ಸೊಪ್ಪು ಹಾಕಿ, ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಒಂದು 4-5 ವಿಸಿಲ್ ಹೊಡಿಸಿ. ಇದು ನೋಡಿ, ಇದು ವಿಸಿಲ್ ಬಂದಿದೆ, ಗೀ ರೈಸ್ ಆಗಿದೆ. ಎಷ್ಟು ಚೆನ್ನಾಗಿ ಬಂತು ಅಂದರೆ ನೋಡಿ. ನೀವು ಸ್ವಲ್ಪ ನೀರನ್ನ ಕಮ್ಮಿ ಹಾಕ್ಬಿಟ್ಟು ನೀವು ಇದು ಕೂಗಿಸ್ಕೋಬೇಕಷ್ಟೇ, ಚೆನ್ನಾಗಿ ಬರುತ್ತೆ. ಆಮೇಲೆ ನೀವು ಲಾಸ್ಟಿಗೆ ಗೋಡಂಬಿ ಹಾಕಿ ಈ ಕಡೆ ಇದನ್ನು ಪಾನದ ಕೈಯಲ್ಲಿ ಸೌಟಲ್ಲಿ ಹಿಂಗೆ ಸ್ವಲ್ಪ ಹಿಂಗೆ ಮಾಡ್ಬಿಟ್ಟು ಮತ್ತೆ ಮುಚ್ಚಳಕಾಯಿ ಇಟ್ಟಿದ್ರೆ ಚೆನ್ನಾಗಿರುತ್ತೆ, ಅಳ್ಕಾಣುತ್ತೆ ಫುಲ್ಲು. ಈ ಕಡೆ ನೋಡಿ ಇದು ಗೊಜ್ಜು ರೆಡಿ ಆಗಿದೆ. ಎಷ್ಟು ಚೆನ್ನಾಗಿ ಬಂದಿದೆ ಕಾಬೂಲ್ ಚೆನ್ನ ಅಂದರೆ ಮಾತ್ರ. ಇದು ಪೂರಿಗೆ ಚಪಾತಿಗೆ ಮಾತ್ರ ಕಾಂಬಿನೇಷನ್ ಸೂಪರಾಗಿದೆ. ಗೀ ರೈಸು ಸ್ವಲ್ಪ ಸೈಡ್ಗೆ ಅದು ವೈಟ್ ಇರುತ್ತಲ್ವ, ಅದಕ್ಕೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ನೋಡಿ, ನಾನು ಕಾಬೂಲ್ ಚೆನ್ನ ಮತ್ತು ಗೀ ರೈಸ್ ರೆಡಿಯಾಗಿದೆ. ಮಕ್ಕಳಿಗೆಲ್ಲ ತಿನ್ಸೋಣ ಅಂದ್ಬಿಟ್ಟು ಇವಾಗ ಸರ್ವ್ ಮಾಡ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದ್ರು ಅಂದರೆ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ. ನಾನು ಮಕ್ಕಳಿಗೆಲ್ಲ ತಿನ್ನಿಸ್ದೆ, ಅದಕ್ಕೆ ಅವಳಿಗೆ ಟೈಮ್ ಬೇರೆ ಆಗ್ಬಿಟ್ಟಿದ್ದು. ನಾನು ಅದಕ್ಕೆ ನೀರು ಕುಡಿದ್ಬಿಟ್ಟು ಲೋಟದಾಗೆ ಕೈ ಕೊಟ್ಬಿಟ್ಟು ಜಡೆ ಹಾಕ್ತಾಯಿದ್ದೆ. ಸ್ನಾನ ಮಾಡಿಸಿದ್ನಲ್ಲ ನೆನ್ನೆ, ಭಾನುವಾರ ಸ್ನಾನ ಮಾಡಿಸ್ತೀನಿ. ಯಾಕೆಂದರೆ ಭಾನುವಾರ ಮಾತ್ರ ಅವಳಿಗೆ ತಲೆ ಒಣಗುತ್ತಿಲ್ಲ, ನಾನು ಮಾಡ್ಸೋಕ್ಕೆ ಹೋಗೋದಿಲ್ಲ. ಭಾನುವಾರ ಫಸ್ಟು ಕ್ಲೀನಾಗಿ ತಲೆ ಸ್ನಾನ ಮಾಡಿಸ್ತೀನಿ. ಇಲ್ಲಾಂದ್ರೆ ಒಂದ್ಸಲ ತಲೆಗೆ ಭಾನುವಾರ ಎಣ್ಣೆ ಹಚ್ಬಿಡ್ತೀನಿ, ಚೆನ್ನಾಗಿ ಹಚ್ಬಿಟ್ಟು. ಶನಿವಾರ ನೈಟ್ ಹಚ್ತೀನಿ ಕೈ ಎಣ್ಣೆ ಏನಾದರೂ, ಭಾನುವಾರ ಆಮೇಲೆ ಸ್ನಾನ ಮಾಡ್ತೀನಿ ಚೆನ್ನಾಗಿ. ಅದಕ್ಕೆ ಚೆನ್ನಾಗಿರುತ್ತೆ ಅವಳಿಗೆ. ಈ ಥರ ಆಗಿದ್ದು ಕಮ್ಮಿ ಆಗುತ್ತೆ ಅಂತ ನೋಡಿ ಇವಾಗ ಮಕ್ಕಳೆಲ್ಲ ಹೋಗ್ತಾ ಇದ್ದಾರೆ. ಬಾಯ್. ನಾನು ಕಿಸಿ ಕೊಟ್ಬಿಟ್ಟೆ ಹೋಗ್ತಾನೆ ನನ್ನ ಮಗ, ಮುತ್ಕೊಟ್ಟು. ಹಾಯ್ ಎಲ್ಲರಿಗೂ. ನೋಡಿ, ಈ ಬೆಳಗ್ಗೆ ಎಲ್ಲ ಕೆಲಸ ಮಾಡ್ಕೊಂಡು ಫುಲ್ ಸ್ವಲ್ಪ ರೆಸ್ಟ್ ಮಾಡಿದ್ದೆ. ಏನು ಮಾಡಿದೆ ಗೊತ್ತಾ, ಬೆಳಗ್ಗೆ ಫುಲ್ಲು ಚಿಮ್ನಿ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ. ನೋಡಿ ತೋರಿಸ್ತೀನಿ ಒಂದು ನಿಮಿಷ. ನೋಡಿ, ಫುಲ್ಲು ಎಲ್ಲ ಕ್ಲೀನ್ ಮಾಡ್ಕೊಂಡು ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡಿದ್ದೀನಿ ನೋಡಿ. ಎಲ್ಲ ಕ್ಲೀನ್ ಮಾಡಿದ್ದೀನಿ ಫುಲ್ಲು. ಇದರೊಳಗಡೆ ಆಯಿಲ್ ಇದಾಗುತ್ತೆ ನೋಡಿ, ಇದೆಲ್ಲ ಕ್ಲೀನ್ ಮಾಡಿದ್ದೀನಿ. ಫುಲ್ಲು ಕ್ಲೀನ್ ಮಾಡ್ಕೊಂಡು ಇದನ್ನೆಲ್ಲ ಮಾಡ್ಕೊಳ್ಳೋಷ್ಟೊತ್ತಿಗೆ ಆಗೋಗಿತ್ತು ಅಡುಗೆ ಮನೆಯೆಲ್ಲ. ಇನ್ನು ನಾಳೆ ಮಂಗಳವಾರ ಅಲ್ವಾ, ಅದಕ್ಕೆ ದೇವ್ರ ಪತ್ರ ಬೆಳಗೋಕ್ಕಾಗೋದಿಲ್ಲ. ಅದಕ್ಕೆ ಇವಾಗ ಬೆಳಗ್ಗೆ ಇಟ್ಬಿಟ್ರೆ ನನಗೆ ನಾಳೆ ದೀಪ ಹಚ್ಕೊತೀನಿ. ಇನ್ನು ನಾಳೆ ಒಂದು ಚೂರು ಕೆಲಸ ಇರುತ್ತಲ್ವ, ತೊಂಬಿಟ್ಟೆಲ್ಲ ಮಾಡ್ಕೋಬೇಕು, ನಾಳೆನೇ ಮಾಡ್ಕೊಂಡು ಇನ್ನು ಬುಧವಾರ ಬೆಳಗ್ಗೆನೇ ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೇ ಇವಾಗ ದೇವ್ರ ಪಾತ್ರೆ ಎಲ್ಲ ಬೆಳಗ್ಬಿಟ್ಟು ಎತ್ತಿಕ್ಬಿಡ್ತೀನಿ. ಮಂಗಳವಾರ ಕಳಸ ತೆಗಿಬಾರ್ದಲ್ವ, ಅದಕ್ಕೇ ನಾನು ಇವಾಗ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ರೆ ಏನಿಲ್ಲ, ಸಾಂಬಾರೆಲ್ಲ ಇದೆ. ಒಂಚೂರು ಹೆಸ್ರು ಕಾಳು ಸಾರು ಮಾಡಿದ್ನಾ, ಹೆಸ್ರು ಕಾಳು ಸಾಂಬಾರು ಇದೆ. ಅದಕ್ಕೊಂಚೂರು ಚಪಾತಿ ಮಾಡ್ಕೊಂಬಿಡೋಣ ಲೈಟಾಗಿ. ಬೆಳಗ್ಗೆ ಗೀ ರೈಸ್ ಮಾಡಿದ್ದೆ, ಅದಕ್ಕೆ ಅದೇ ಇತ್ತು ಸ್ವಲ್ಪ, ಅದನ್ನೇ ತಿಂದ್ಬಿಟ್ಟಿದ್ದೆ ಮಧ್ಯಾಹ್ನ. ಆಮೇಲೆ ಸ್ವಲ್ಪ ಸ್ಟಿಚಿಂಗ್ ಎಲ್ಲ ಇತ್ತು, ಸ್ಟಿಚಿಂಗ್ ಮಾಡಿಕೊಂಡೆ. ಅದಕ್ಕೆ ಇವಾಗ ಚಪಾತಿ ಮಾಡ್ಕೊಂಡಾಗುತ್ತೆ. ದೇವ್ರ ಪಾತ್ರೆ ಎಲ್ಲ ಬೆಳಗ್ಗೆ ಎತ್ತಿಕ್ಬಿಡ್ತೀನಿ. ಆಮೇಲೆ ನಾಳೆಗೆ ಮಾಮೂಲಿ ದೀಪ ಹಚ್ತೀನಿ. ಸ್ವಲ್ಪ ಹೊರಗಡೆ ಕೆಲಸ ಇದೆ ನಾಳೆ ಎಲ್ಲ, ಅದಕ್ಕೆಲ್ಲ ಹೋಗಬೇಕು. ಅದಕ್ಕೇ ಒಂದು ಕೊರಿಯರ್ ಬಂದಿತ್ತು, ಅದೆಷ್ಟು ನಾನು ಹೇಳಿದ್ನಲ್ಲ, ನೋಡಿ ಟೀ ಶರ್ಟು ಆರ್ಡ್ರ್ ಮಾಡಿದ್ದೆ, ಅದು ಬಂದಿತ್ತು ಮೊನ್ನೆ. ಕಾಣ್ತಿದಲ್ವ, ಕಾಣ್ತಾ ಇದೆ. ಈ ಲೈಟ್ ಹಾಕಿರೋದಕ್ಕೆ ನನಗೆ ಫುಲ್ ಖುಷಿ, ಒಂಥರ ಬ್ರೈಟಾಗಿ ಕಾಣುತ್ತೆ ನೋಡಿ.
ಟೀ ಶರ್ಟ್ ಆರ್ಡ್ರ್ ಮಾಡಿದ್ನಲ್ಲ, ನನಗೇನೋ ಒಂಥರ ಲೈಟ್ ಹಾಕಿರೋಕ್ಕೆ ನನಗೆ ತುಂಬ ಇಷ್ಟ, ಒಂಥರ ಚೆನ್ನಾಗಿ ಕಾಣುತ್ತೆ. ಟೀ ಶರ್ಟ್ ಅವತ್ತು ಪ್ಯಾಂಟ್ ಆರ್ಡ್ರ್ ಮಾಡಿದ್ದೆ, ಪ್ಯಾಂಟ್ ಬಂತು, ಟೀ ಶರ್ಟ್ ಬಂದಿದೆ. ಅದಕ್ಕೆ ಒಂದ್ಸಲ ನೋಡೋಣ, ಇದಕ್ಕೆ ಇವಾಗಲೇ ನಾನು ಓಪನ್ ಮಾಡ್ತಾಯಿದ್ದೀನಿ, ನಿಮಗೆ ತೋರಿಸೋಣ ಅಂದ್ಬಿಟ್ಟು. ನನಗೆ ತುಂಬ ಲೂಸ್ ಟೀ ಶರ್ಟ್ ಇರಬೇಕು, ಟೈಟ್ ಇರೋ ಟೀ ಶರ್ಟ್ ನನಗೆ ಹಾಕೋಬೇಕಂದ್ರೆ ನನಗೆ ಆಗೋದೇ ಇಲ್ಲ ನೋಡಿ. ಬಂದ್ಬಿಟ್ಟಿದೆ ನೋಡಿ, ದೊಡ್ಡಣ್ಣನ ಥರ ಇದೆ. ಸರಿ ಆಗುತ್ತೆ ಅಂದ್ಕೊತೀನಿ, ಸಿಂಕ್ ಆಗ್ಬೋದು ಅಂದ್ಕೊತೀನಿ ನೋಡಿ. ತುಂಬ ದೊಡ್ಡದಾಗಿದೆ, ಎಕ್ಸೆಲ್ ಮಾಡಿದ್ದೀನಿ. ಒಂದ್ಸಲಿ ವೇರ್ ಮಾಡ್ಕೊತೀನಿ, ಅವಾಗ ಚೆನ್ನಾಗಿ ಕಂಡ್ರೆ ಹಾಕ್ಕೊತೀನಿ. ನನಗೆ ಲೂಸಾಗಿರಬೇಕು, ಆವಾಗ ನನಗೆ ಒಂಥರ ಕಂಫರ್ಟ್ ಅನಿಸುತ್ತೆ. ಎಕ್ಸೆಲ್ಲೇ ಮಾಡಿರೋದು, ಫಸ್ಟ್ ಸಲ ಎಕ್ಸೆಲ್ ಮಾಡಿದಾಗ ಮಾಮೂಲಿ ಮೀಡಿಯಮ್ ಬಂದಿದ್ದು, ಯಾಕೋ ಸ್ವಲ್ಪ ದೊಡ್ಡದಾಗಿ ಬಂದು. ನೋಡೋಣ, ನನ್ನ ಮಗಳೇ ಹಾಕೊಂತಾಳೆ ನನ್ನ ಟೀ ಶರ್ಟ್ನೆಲ್ಲ ಹಾಕೋಬಿಟ್ಟು ಒಳಗೆ ಶಾರ್ಟ್ಸ್ ಹಾಕೊಂಡಿರ್ತಾಳೆ, ಹಾಕೋಬಿಟ್ಟು ಅದನ್ನೇ ಸಾಕು ಮಮ್ಮಿ ನನಗೆ, ಅದಕ್ಕೆ ನನ್ನವೇ ಹಾಕೊಂತಾಳೆ ಪ್ಯಾಂಟ್ ಎಲ್ಲ. ಇವ್ನು ನೋಡಿ ನೀರು ಕುಡಿಯೋಕ್ಕೆ ಎಲ್ಲ ಹತ್ತಿದೆ ನೋಡಿ, ನೀರು ಕುಡಿಯೋಕ್ಕೆ ನೋಡಿ, ಬಾಟ್ಲಿ ತುಮ್ಕ ಚೆನ್ನಾಗಿದೆ, ಆದರೆ ತುಂಬ ದೊಡ್ಡದಾಯಿತು ಅನ್ಕೊಂಡಿದ್ದೀನಿ. ನೋಡಬೇಕು, ಒಂದ್ಸಲಿ ವೇರ್ ಮಾಡಿ ನೋಡ್ತೀನಿ, ವೇರ್ ಮಾಡಿಬಿಟ್ಟು ಆಮೇಲೆ. ಚೆನ್ನಾಗಿದೆ, ನನಗೆ ಕಲರ್ ಇಷ್ಟ ಆಯಿತು ನೋಡಿ, ಎಷ್ಟು ಚೆನ್ನಾಗಿದೆ ಪ್ರಿಂಟೆಡ್, ಚೆನ್ನಾಗಿದೆ ಕಲರು. ಒಂದು ಪ್ಯಾರೆಟ್ ಗ್ರೀನು ಥರದ್ದು ತಗೊಂಡಿದ್ದೀನಿ, 2. ನೋಡೋಣ, ಅಕಸ್ಮಾತ್ ಏನಾರ ಲೂಸ್ ಏನಾರ ಆಗಿಬಿಟ್ರೆ ಜಾಸ್ತಿ ಎಲ್ಲಿ ತಗೊತೀನಿ, ಅಂದರೆ ನೀರು ಹಾಕಿದ್ರೆ ಸರಿಯಾಗುತ್ತೆ ಅಂದ್ಕೊಂಡಿದ್ದೀನಿ. ನೋಡೋಣ, ಚೆನ್ನಾಗಿದೆ ಮಾತ್ರ. ನನಗೆ ಲೂಸ್ ಆಗಿರೋದು ಹಾಕ್ಕೋಬೇಕು, ಇವಾಗಂತೂ ಸೆಕೆ ಬೇರೆನಾ, ಅದು ಟೈಟ್ ಆಗಿರೋದ್ರೆ ಅಂಟ್ಕೊಂಡಂಗೆ ಆಗುತ್ತೆ. ಈ ಟೀ ಶರ್ಟ್ ತಗೊಂಡು ನಾನು ಮಾಲಿಗೆ ಯಾವಾಗ ಹೋಗಿ ತೊಗೊಂಡಿರೋದು, ಒಂದು 5-6 ವರ್ಷ ಆಯ್ತೇನ. ಜೀನ್ಸ್ ಪ್ಯಾಂಟಿಗೆ ತಗೊಂಡೆ, ಅದು ಹಾಕ್ಕೊಂಡೇ ಇಲ್ಲ ನಾನು, ಹಾಕ್ಕೊಂಡು ಎಲ್ಲೂ ಹೋಗ್ತಾನೆ ಇರಲಿಲ್ವಲ್ಲ, ಹಾಕ್ಕೊಂಡೇ ಇಲ್ಲ ನಾನು. ಅದಕ್ಕೇ ಇವಾಗ ಮನೆಗೆ ಹಾಕ್ಕೊಂಡಿದ್ದೀನಿ, ಮನೆಗೆ ಚಪಾತಿ ಹಿಟ್ಟು ಕಲಿಸ್ಕೊಬಿಟ್ಟು ಒಂದು ಸ್ವಲ್ಪ ಓದಿಸ್ಬೇಕು ಅವರಿಗೆ. ಓದಿಸ್ಬಿಟ್ಟು ನಾನು ಸ್ಟಿಚಿಂಗ್ ಇದೆ, ಒಂಚೂರು ಸ್ಟಿಚಿಂಗ್ ಮಾಡ್ಕೊಡೋಣ. ಆಮೇಲೆ ದೇವ್ರ ಪಾತ್ರೆ ಎಲ್ಲ ಸ್ವಲ್ಪ ತೊಳೆದಿಟ್ಬಿಡ್ತೀನಿ ಎಲ್ಲ, ಅದನ್ನು ಅಷ್ಟೇ. ನೀನೇನು ಕೆಲಸ ಇಲ್ಲ, ನೋಡೋಕೆ ಮಾತ್ರ ಹಂಗಿರುತ್ತೆ ಅಷ್ಟೇ. ಎಷ್ಟು ಇದಿತ್ತು ಗೊತ್ತಾ ಎಣ್ಣೆದು, ಅದು ಎಲ್ಲ ಮಾಡೋಷ್ಟೊತ್ತಿಗೆ ನೋಡಿ ಫುಲ್ಲು ಮೇಲೆಲ್ಲ ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡಿದ್ದೀನಿ ಅಂತ. ಫುಲ್ಲು ಎಲ್ಲ ಕ್ಲೀನ್ ಮಾಡಿದ್ದೀನಿ ಚೆನ್ನಾಗಿ. ನನಗೇನೋ ಗೊತ್ತಿಲ್ಲ, ಅಡುಗೆ ಮನೆ ಅಂದರೆ ನನಗಿಷ್ಟ, ಫುಲ್ಲು ಕ್ಲೀನಾಗಿರಬೇಕು. ಎಲ್ಲರೂ ಒಂದು ಚೂರು ಜಿಡ್ಡಿದ್ರೆ ನೋಡಿ, ನಿಮಗೆ ಕಾಣ್ತಾ ಇದೆಯಾ ನೋಡಿ, ನಾನು ಒಂದು ಚೂರು ಎಲ್ಲ ಜಿಡ್ಡಿಯಾಗಿ ಬಿಡಲ್ಲ, ಅಲ್ಲಲ್ಲೇ ಹಂಗೆ ಸೋಪ್ ಹಾಕೊಂಡು ಸ್ಪಾಂಜ್. ನೀವು ನೋಡಿ ಒಂದು ಹೇಳ್ತೀನಿ, ಏನು ಗೊತ್ತಾ, ಸ್ಪಾಂಜ್ ಬರ್ತಲ್ಲ ಈ ಥರ, ಇದು ನೋಡಿ ಈ ಥರ ಸ್ಪಾಂಜ್ ಇದರಲ್ಲೇ ಮಾತ್ರ ನೀವು ಅಡುಗೆ ಮನೆ ಒಡಿಸಿ. ಯಾಕೆಂದರೆ ಅದರಲ್ಲಿ ಒಂದು ಚೂರು ನೀರು ಇರೋದಿಲ್ಲ. ಆಮೇಲೆ ಏನು ಸೋಪಿಂದಾಗಲಿ ಒಡ್ಸ್ಕೊಬಿಟ್ರೆ ಸಾಕು, ಒಂದು ಚೂರು ಗಲೀಜು ಇಲ್ದಂಗೆ ಬಂದುಬಿಡುತ್ತೆ. ಅದಕ್ಕೆ ನಾನು ಅದರೊಳಗೆ ಎಲ್ಲದನ್ನು ಒಡಿಸೋದು ನಾನು ಫುಲ್. ಅದಕ್ಕೆ ಎಷ್ಟು ಚೆನ್ನಾಗಿರುತ್ತೆ ನೋಡಿ, ಒಂದು ಚೂರು ಗಾರ್ ಥರ ಆಗೋದಿಲ್ಲ ನೋಡಿ. ಇವಾಗ ನಾನು ದೇವ್ರ ಪಾತ್ರೆ ಎಲ್ಲ ಬೆಳಗ್ಬಿಟ್ಟು ನಾನು ಆಮೇಲೆ ಸಿಗ್ತೀನಿ, ಓಕೆನಾ? ಸಾಂಬಾರು ಇತ್ತಲ್ಲ, ಬೇಕಾದ್ರೆ ಚಪಾತಿ ಮಾಡ್ಕೊಂಬಿಡೋಣ ಇವಾಗ. ಎಲ್ಲ ಫಸ್ಟು ದೇವ್ರ ಪಾತ್ರೆ ತೊಳೆದ್ಬಿಟ್ಟು ಎತ್ತಿಕ್ತೀನಿ. ನಾನು ಕಳ್ಸಿದ ನೀರು ಯಾವಾಗಲೂ ತುಳಸಿ ಗಿಡಕ್ಕೆ ಹಾಕ್ತೀನಿ, ಇಲ್ಲ ಅಂದರೆ ಮನಿ ಪ್ಲ್ಯಾಂಟ್ ಇರ್ತಾರೆ, ಮನಿ ಪ್ಲ್ಯಾಂಟಿಗೆ ಹಾಕ್ತೀನಿ. ಎಲ್ಲದನ್ನು ಬೆಳಗ್ಗೆ ಇಟ್ಬಿಟ್ರೆ ನಾಳೆ ಮಂಗಳೂರಲ್ವ ಕಳಸ ತೆಗಿಬಾರ್ದು. ಅದಕ್ಕೆ ದೇವ್ರ ಪಾತ್ರೆ ಎಲ್ಲ ಬೆಳಗ್ಗೆ ಎಲ್ಲ ಎತ್ತಿಕ್ತು, ಊಟ ಎಲ್ಲ ಮಾಡಿದ್ವಿ. ನನ್ನ ಮಕ್ಕಳು ನಾವೆಲ್ಲ ಸ್ವಲ್ಪ ಟೆರೆಸ್ ಮೇಲೆ ಹೋದೆ. ಯಾಕೆ ತುಂಬ ಬೇಜಾರು ಅನ್ನಿಸ್ತಾ ಇತ್ತು. ಮೇಲೆ ಹೋಗಿ ನೋಡ್ತಾ ಇದ್ದೀನಿ, ಎಷ್ಟು ಒಂಥರ ಅದು ನೋಡಿದ ತಕ್ಷಣ ಕೂಲ್ ಅನ್ನಿಸ್ತಾ ಇತ್ತು. ನನ್ನ ಮಕ್ಕಳನ್ನು ಮಾತಾಡ್ಕೊಂಡು ಸ್ವಲ್ಪ ಹೊತ್ತು ರೆಡಿ ಆಗಿದ್ದೀನಿ. ಲೆಗ್ಗಿನ್ಸ್ ಟಾಪ್ ಹಾಕ್ಕೊಂಡಿದ್ದೀನಿ. ಅದಕ್ಕೇ ಪೂಜೆ ಮಾಡಿದ್ನಲ್ಲ, ಹೂವನೇ ಇತ್ತು, ಹಂಗೆ ಹೂವು ಮುಡ್ಕೊಂಡಿದ್ದೀನಿ. ಇದೇ ಫಸ್ಟ್ ನಾನು ಹೂವು ಮುಡ್ಕೊಂಡಿರೋದು, ಎಷ್ಟು ದಿವಸ ಆಗಿತ್ತು. ಜಡೆ ಹಾಕ್ಕೊಂಡಾಗ ಮುಡ್ಕೊಳಕ್ಕೆ ಇಷ್ಟ, ಸ್ಯಾರಿಗೆಲ್ಲ ಅಂದರೆ ಚೂಡಿದಾರ್ ಹಾಕ್ಕೊಂಡ್ರೆ ಮುಡ್ಕೊತೀನಿ. ಈ ಥರ ಲೆಗ್ಗಿನ್ಸ್ ಟಾಪಿಗೆಲ್ಲ ಮುಡ್ಕೊಳಕ್ಕೆ ಹೋಗ್ತಾ ಇದ್ದೀನಿ. ಇವತ್ತು ಮುಡ್ಕೊಂಡಿದ್ದೀನಿ, ದೀಪ ಎಲ್ಲ ಹಚ್ಚಿದೆ, ಹಂಗೆ ಸಿಂಪಲಾಗಿ ಪೂಜೆ ಮಾಡಿದ್ದೀನಿ. ಇವತ್ತು ನಾಳೆಗೆ ಹಬ್ಬ ಅಲ್ವಾ, ಅದಕ್ಕೇ ಫುಲ್ಲು ಸ್ವಲ್ಪ ತೊಂಬಿಟ್ಟೆಲ್ಲ ಮಾಡ್ಕೋಬೇಕು. ಮಧ್ಯಾಹ್ನ ಒಂದು ಸ್ವಲ್ಪ ಮಾಡ್ಕೊಂಡು ಅಂತ ಅಂದ್ಕೊಂಡಿದ್ದೀನಿ, ಮಾಡಿಟ್ಬಿಡ್ತೀನಿ. ಬೆಳಗ್ಗೆ ಪೂಜೆ ಮಾಡ್ತೀನಲ್ಲ, ಮಾಡ್ಕೊಳಕ್ಕಾಗೋದಿಲ್ಲ. ಅದಕ್ಕೆ ಇವಾಗ ಬ್ಯಾಂಕ್ ಹತ್ರ ಸ್ವಲ್ಪ ಕೆಲಸ ಇದೆ, ಹೋಗ್ಬಿಟ್ಟು ಬರ್ತೀನಿ. ಎಲ್ಲ ಕೆಲಸ ಮಾಡ್ಕೊಂಡಿದ್ದೀನಿ, ಏನು ಕೆಲಸ ಏನಿಲ್ಲ. ಬಟ್ಟೆ ಎಲ್ಲ ಒಣಗಾಕಿದ್ದೀನಿ, ಅಲ್ಲಿ ಸಿಗ್ತೀನಿ. ಓಕೆ, ಬಾಯ್. ಹಾಯ್.
ಹಾಯ್, ಇವಾಗ ಅಡುಗೆ ಮನೆ ಬಂದಿದ್ದೀನಿ. ಇಷ್ಟು ತನಕ ಸ್ಟಿಚಿಂಗ್ ಮಾಡ್ಕೊಂಡು ಕೂತಿದ್ದೆ. ಕಸ್ಟಮರ್ ಕೊಟ್ಟಿದ್ರು, ಅದಕ್ಕೆ ಸ್ಟಿಚಿಂಗ್ ಮಾಡಿ ಮುಗಿಸ್ದೆ. ಇವಾಗ ತೊಂಬಿಟ್ಟೆಲ್ಲ ಮಾಡಿಬಿಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ಅದಕ್ಕೇ ಕಡಲೆ ಬೀಜ ಎಲ್ಲ ತೊಗೊಂಡಿದ್ದೀನಿ, ಎಲ್ಲದನ್ನು. ಅದಕ್ಕೆ ಇವಾಗ ತೊಂಬಿಟ್ಟೆ ಅದಕ್ಕೆಲ್ಲ ಮಾಡಿಬಿಟ್ಟು ಇಟ್ಬಿಡ್ತೀನಿ. ನೈಟೆಲ್ಲ ಫುಲ್ಲು ಕೆಲಸ ಮಾಡಿ ಎತ್ತಿ ಎಲ್ಲ ಮಾಡ್ಕೊಂಡು ರೆಡಿ ಮಾಡಿಕೊಂಡ್ರೆ ಬೆಳಗಿನ ಜಾವ ಪೂಜೆ ಮಾಡೋಕ್ಕೆ ಸರಿ ಆಗುತ್ತೆ. ಅದಕ್ಕೆ ನಾನು ಇವಾಗ ತೊಂಟ ಮಾಡ್ತೀನಿ. ಈ ಥರ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ, ಓಕೆನಾ? ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಟೇಸ್ಟಿಯಾಗಿರುತ್ತೆ ಮಾತ್ರ. ಈ ಥರ ಒಂದ್ಸರಿ ನೀವು ಟ್ರೈ ಮಾಡಿ ನೋಡಿ. ಇದು ಮಂಗಳವಾರದ ವ್ಲಾಗು. ಸ್ವಲ್ಪ ಬ್ಯಾಂಕ್ ಹತ್ರ ಎಲ್ಲ ಕೆಲಸ ಇತ್ತು, ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಸ್ಟಿಚಿಂಗ್ ಎಲ್ಲ ಇತ್ತು. ಇನ್ನೇನು ಅಡುಗೆ ಏನು ಮಾಡೋಕ್ಕೆ ಹೋಗಿರಲಿಲ್ಲ. ಬೆಳಗ್ಗೆ ಚಿತ್ರಾನ್ನ ಮಾಡಿದ್ದೆ, ಮಧ್ಯಾಹ್ನ ಫುಲ್ಲು ಬರೀ ಮೊಸರನ್ನೇ ತಿನ್ಕೊಂಡಿದ್ದೀವಿ, ಏನೂ ಮಾಡೋಕ್ಕೆ ಹೋಗಿಲ್ಲ. ಸ್ವಲ್ಪ ಬಿಸಿಲು ಬೇರೆ ಅಲ್ವಾ, ಸಾಕು ಮಜ್ಜಿಗೆನ ಈರುಳ್ಳಿ ಹಾಕೊಂಡು ತಿಂದ್ಬಿಡೋಣ ಅಂತ ಮಜ್ಜಿಗೆನೆಲ್ಲ ತಿನ್ಕೊಂಡು ಇವಾಗ ಬೇಕಾದ್ರೆ ನೈಟಿಗೆ ಒಂಚೂರು ಏನಾರ ಮಾಡ್ಕೊಂಡು ಅಂದ್ಕೊಂಡು ಫಸ್ಟು ತೊಂಬಿಟ್ಟೆಲ್ಲ ಮಾಡಿಟ್ಬಿಡೋಣ. ಬೆಳಗ್ಗೆನೇ ಪೂಜೆ ಮಾಡ್ತೀನಲ್ಲ ಬುಧವಾರ ಬೆಳಗ್ಗೆ ನಾನು, ಅದಕ್ಕೋಸ್ಕರ ನಾನು ತೊಂಬಿಟ್ಟೆಲ್ಲ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಮಾಡ್ಕೊತಾ ಇದ್ದೀನಿ. ಏನಾಯಿತು ಗೊತ್ತಾ ನೋಡಿ, ನಾನು ವೀಡಿಯೋಗೆ ಕ್ಯಾಮ್ರಾ ಆನ್ ಮಾಡಿ ಇಟ್ಟಿದ್ದೀನಿ. ಇದನ್ನೆಲ್ಲ ಹುರ್ಕೋತಾ ಇದ್ನಲ್ಲ, ಕಡಲೆ ಬೀಜ ಮತ್ತು ಇದು ಅಕ್ಕಿ ಎಲ್ಲ, ಅದೆಲ್ಲ ಇದಾಗೋಗ್ಬಿಟ್ಟಿದೆ. ಆನೇ ಮಾಡಿಲ್ಲ, ನಾನು ಸುಮ್ಮನೆ ಕ್ಯಾಮ್ರಾ ಇಟ್ಟಿದ್ದೀನಿ, ಬೇಜಾರಾಗ್ತಾಯಿದೆ ನನಗೆ. ಇವಾಗ ನೋಡಿ ಹೆಂಗೆ ತೊಂಬಿಟ್ಟು ಮಾಡೋದು ಅಂದರೆ, ಫಸ್ಟು ಕಡಲೆ ನೀವು ಒಂದು ಬೌಲ್ ತೊಗೊಳ್ಳಿ. ಬೌಲಿಗೆ ನಿಮಗೆ ಎಷ್ಟು 2 ಬಟ್ಲು ಕಡಲೆ ಅಂದರೆ ಒಂದು ಅರ್ಧ ಬಟ್ಲು ಕಡಲೆ ಬೀಜ ತೊಗೊಳ್ಳಿ. ಆಮೇಲೆ ಸ್ವಲ್ಪ ಕೊಬ್ಬರಿ, ನಿಮಗೆಲ್ಲ ಗೊತ್ತಾಗುತ್ತಲ್ವ ಎಷ್ಟೆಷ್ಟು ಬೇಕು ನಿಮಗೆ, ಕ್ವಾಂಟಿಟಿ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಮಾತ್ರ ಸೂಪರಾಗಿರುತ್ತೆ. ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ. ಕಡಲೆ ಬೀಜ ಹುರ್ಕೊಂಡಿದ್ದೀನಿ. ಅಕ್ಕಿನೂ ಅಷ್ಟೇ, ಒಂದು ಕೈಯಲ್ಲಿ 2 ಹಿಡಿಯಷ್ಟು ಅಕ್ಕಿ ತೊಗೊಳ್ಳಿ, ಅದನ್ನು ಹುರಿದಿಟ್ಕೊಳ್ಳಿ ಸೈಡಿಗೆ. ಎಳ್ಳು ಹುರಿದಿಟ್ಕೊಳ್ಳಿ. ಆಮೇಲೆ ಕಡಲೆ ಮಾತ್ರ ಉರಿಬೇಡಿ ಅಷ್ಟೇ, ಅದು ಕಡಲೆ ಹುರಿದ್ರೆ ಟೇಸ್ಟ್ ಚೆನ್ನಾಗಿರಲ್ಲ. ಕಡಲೆ ಮಾತ್ರ ಫ್ರೆಶ್ ಆಗಿರೋದು ತೊಗೊಳ್ಳಿ, ತುಂಬ ಹಳೆ ಕಡಲೆ ಎಲ್ಲ ಹಾಕ್ಕೋಬೇಡಿ. ನಾನು ಕಡಲೆ ಬೀಜನೆಲ್ಲ ಸಿಪ್ಪೆ ತಕ್ಕೊಂಡಿದ್ದೀನಿ. ಈ ಕಡೆ ಕಡಲೆನ ಹುರ್ಗಡ್ಲಿನ ಫಸ್ಟ್ ನಾವು ಮಿಕ್ಸಿ ಮಾಡ್ಕೋಬೇಕು, ಅದನ್ನು ಮಾಡ್ಕೊಂಡು ಬೌಲಿಗೆ ಹಾಕ್ಕೊಂಡಿದ್ದೀನಿ. ಆಮೇಲೆ ಅಕ್ಕಿನೂ ಅಷ್ಟೇ, ಅಕ್ಕಿ ಹುರಿದಿರೋದನ್ನೂ ಅಷ್ಟೇ, ಅದನ್ನು ರುಬ್ಕೊಬಿಟ್ಟು ಒಂದಾಡ್ಕೊಂಡಿದ್ದೀನಿ. ಕಡಲೆ ಬೀಜನ ಅಷ್ಟೇ ತರಿಯಾಗಿ ರುಬ್ಕೊಳ್ಳಿ. ಆಮೇಲೆ ಎಳ್ಳು ಅಷ್ಟೇ, ಮತ್ತು ಬೆಲ್ಲ ಮಾತ್ರ ಪಾನಕ ಮಾಡ್ಕೋಬೇಕು. ಮತ್ತು ಬೆಲ್ಲ ಪಾನಕ ಮಾಡ್ಕೊಂಡು 2 ಏಲಕ್ಕಿ ಹಾಕ್ಕೊಳ್ಳಿ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಕೊಬ್ಬರಿನ ನೀವು ಬೇಕಾದ್ರೆ ನೀವು ತುರಿದ್ಬಿಟ್ಟು ಅದ್ರ ಹಾಕ್ಕೊಬೋದು. ನಾನು ಮಿಕ್ಸಿ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಅದು ತುರಿಯೋಕೆ ನನಗೆ ಕೈ ತುಂಬ ನೋವ್ತಾ ಇತ್ತು, ಕೆಲಸ ಮಾಡ್ಕೊಂಡಿದ್ನಲ್ಲ, ಅದಕ್ಕೆ ಮಿಕ್ಸಿ ಮಾಡ್ಕೊಂಡು ಹಂಗೇ ಇದು ಮಾಡ್ಕೊಂಡಿದ್ದೀನಿ. ಇವಾಗ ಬೆಲ್ಲ ನಿಮ್ಗೆ ಎಷ್ಟು ಬೇಕು ನೋಡ್ಕೊಳ್ಳಿ. ನಿಮ್ಗೆ ಗೊತ್ತಿರ್ತಲ್ವ, ಅಡುಗೆ ಮಾಡ್ತಾ ಇರ್ತೀರಲ್ಲ, ಫಸ್ಟ್ ಮಾಡ್ತೀರ ಮತ್ತು ಸ್ವಲ್ಪ ಕಷ್ಟ ಅನಿಸುತ್ತೆ. ಅಮ್ಮ ಮಾಡ್ತಾಯಿದ್ರು, ಯಾವಾಗ ನಾನು ನೋಡ್ಕೊಂಬಿಟ್ಟಿರ್ತಿದ್ದೆ ಮಮ್ಮಿ ಹೆಂಗೆ ಮಾಡುತ್ತೆ ಅಂತ ನೋಡ್ಕೊಂಡು ನಾನೇ ಕಲ್ತ್ಕೊಬಿಟ್ಟೆ. ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾಗ. ಅದು ಎಳ್ಳು ಮತ್ತು ಇದು ಏನಪ್ಪ ಕೊಬ್ಬರಿ ಕಡಲೆ ಬೀಜ ಎಲ್ಲ ಬಾಯಿಗೆ ಸಿಗ್ತಾ ಇರುತ್ತಲ್ವ, ಎಷ್ಟು ಚೆನ್ನಾಗಿರುತ್ತೆ. ಅಕ್ಕಿ ಮಾತ್ರ ಹುರಿದಾಕೋದು ಮಾತ್ರ ಮರಿಬೇಡಿ, ಅದೊಂದು ಸ್ವಲ್ಪ ಫ್ಲೇವರು ಟೇಸ್ಟೇ ಬೇರೆ ಥರ ಕೊಡುತ್ತೆ. ಸಾರಿ, ನೀವು ಜಾಸ್ತಿ ಮಾಡ್ತಾಯಿದ್ರೆ ತೊಮಟ ಅಂದರೆ ಒಂದು ಬಟ್ಲಷ್ಟು ಅಕ್ಕಿ ಹಾಕ್ಕೊಳ್ಳಿ. ನೀವು ಒಂದು ಸ್ವಲ್ಪ ಮಾಡ್ತೀರಾ ಅಂದರೆ ಒಂದು 1/4 ಬಟ್ಲು ಅರ್ಧ ಬಟ್ಲು ಅಕ್ಕಿ ಹುರಿದು ಹಾಕ್ಕೊಳ್ಳಿ, ಮತ್ತು ಚೆನ್ನಾಗಿ ಬರುತ್ತೆ ನೋಡಿ. ಇವಾಗ ಬೆಲ್ಲ ಪಾನಕ ಮಾಮೂಲಿ ತುಂಬ ಪಾನಕ ಮಾಡ್ಕೋಬಾರ್ದು, ಸ್ವಲ್ಪ ಕುದಿತಾ ಇರಬೇಕು, ಮತ್ತು ಬೆಲ್ಲ ಮಾತ್ರ ಕರಗಿರ್ಬೇಕು ಅಷ್ಟೇ. ಆವಾಗ ನಾವು ಕಾಫಿ ಸೋಸೆಲ್ಲ ಸೋಸ್ಕೋಬೇಕು. ಅದು ಇಲ್ಲನೂ ಮಣ್ಣು ಕಡ್ಡಿ ಎಲ್ಲ ಇರುತ್ತಲ್ವ, ಸೋಸ್ಕೊಬಿಟ್ಟು ನಾನು ನಿಧಾನಕ್ಕೆ ಬಿಸಿದೇ ಕಟ್ಕೋಬೇಕು. ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ. ಸೈಡಲ್ಲಿ ನೀವು ಬಿಸಿದೇ ಕಟ್ಕೊತಾ ಇದ್ರೆ ಮಾತ್ರ ಸೂಪರಾಗಿ ಬರುತ್ತೆ. ನಿಧಾನಕ್ಕೆ ಕೈಯಲ್ಲಿ ಅಮ್ಕೊಂಡು ಉಂಡೆ ಮಾಡ್ಕೋಬೇಕು. ಆಮೇಲೆ ಎಷ್ಟು ಒಂಥರ ಆಮೇಲೆ ಇವಾಗ ಬಿಸಿ ಇರುತ್ತಲ್ವಾಗ ಅಷ್ಟಾಗಿ ಏನು ಅನಿಸೋದಿಲ್ಲ, ತಣ್ಣಗಾದ್ಮೇಲೆ ಮಾತ್ರ ಎಷ್ಟು ಚೆನ್ನಾಗಿ ಬಂದಿರುತ್ತೆ. ನಾನು ಅದಕ್ಕೆ ಸೈಡಿಗೆ ಮತ್ತೆ ಸ್ವಲ್ಪ ನೋಡಿಕೊಂಡೆ ಎಷ್ಟು ಸಾಕಾಗುತ್ತೆ ಪಾನಕ ಅಂದ್ಬಿಟ್ಟು ನೋಡ್ಕೊಂಡು ಮತ್ತೆ ಸೈಡಿಗೆ ಕಟ್ಕೊಂಡು. ಇವಾಗ ಸ್ವಲ್ಪ ಬೇಕಾಗಿತ್ತು, ಇನ್ನೂ ಸ್ವಲ್ಪ ಇಟ್ಟಿದ್ನಲ್ಲ, ಹಂಗೆ ಹಾಕೊಂಡು ಫುಲ್ಲು ಎಲ್ಲ ಮಿತ್ಕೊಂಡೆ. ತುಂಬ ಪಾನಕ ಥರ ಮಾಡ್ಕೊಬೇಡಿ, ಒಂಥರ ಅದು ಫುಲ್ಲು ಇದು ಏನಪ್ಪ ಒಬ್ಬಿಟ್ಟಿದ್ದು ಹೂರ್ಣ ಥರ ಆಗ್ಬಿಡುತ್ತೆ, ಹಂಗೆ ಮಾಡ್ಕೋಬಾರ್ದು. ಗಟ್ಟಿಗೆ ಇರಬೇಕು, ಅವಾಗ ನಾವು ಕಟ್ಕೊಂಡ್ರೆ ಫುಲ್ಲು ಚೆನ್ನಾಗಿರುತ್ತೆ. ಅದಕ್ಕೆ ನೀವು ನೋಡ್ಕೊಂಡು ಕ್ಲೀನಾಗಿ ಒಂದು ಅದ ಗೊತ್ತಾಗುತ್ತಲ್ವಾ ನೋಡಿ. ಎಷ್ಟು ಚೆನ್ನಾಗಿ ಬೈತೆ ಅಂದರೆ ನನಗೆ ನೋಡಿರೋ ನನಗೆ ಕೌಂಟೇನ್ ಮಾಡೋಕ್ಕೋಗಲ್ಲ, ದೇವ್ರಿಗೆ ಪ್ರಸಾದಕ್ಕಲ್ವ, ನಾನು ಎಷ್ಟಾಗಿದೆ ಅಂತ ನನಗೆ ಗೊತ್ತಿರೋ ನನಗೆ. ನೋಡಿ ಎಷ್ಟು ಚೆನ್ನಾಗಿ ಬೈತು, ಮತ್ತು ಸೂಪರಾಗಿತ್ತು. ಈ ಥರ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಪಾತ್ರೆ ಎಲ್ಲ ಇದೆ, ಎಷ್ಟೊಂದು ವಾಶ್ ಮಾಡಿಬಿಟ್ಟು ನಾನು ಎಲ್ಲ ಕ್ಲೀನ್ ಮಾಡಿ ಮನ್ಕೊತೀನಿ ಇವತ್ತು. ನೋಡಿ, ನಾನು ಪಾತ್ರೆ ಎಲ್ಲ ವಾಶ್ ಮಾಡಿ ನನ್ನ ಮಗಳು ಕಸ ಎಲ್ಲ ಗುಡಿಸ್ಕೊಟ್ಲು, ಮತ್ತು ನಾನು ಸ್ವಲ್ಪ ಕಸ ಎಲ್ಲ ಗುಡಿಸ್ತಾ ಇದ್ದೆ. ಈ ಕಡೆ ಸೈಡ್ ಗುಡಿಸ್ತೀನಿ ಅಮ್ಮೋದಕ್ಕೆ. ಇವಾಗ ಮನೆ ಹೊಡ್ಸ್ತೀನಿ ಬಿಡು ಮಮ್ಮಿ ಅಂದ್ಬಿಟ್ಟು ಎಲ್ಲ ಒಡ್ಸ್ಕೊಡ್ತಾ ಇದ್ದೆ. ನಾನು ಫುಲ್ಲು ಅಡುಗೆ ಮನೆಲ್ಲ ಕ್ಲೀನ್ ಮಾಡಿ ಮನ್ಕೊಂಡೆ ನೈಟು. ಇವಾಗ ಬುಧವಾರ ಬೆಳಗ್ಗೆನೇ ಎದ್ದಿದ್ದೀನಿ, ಒಂದು 4:15ಗೆ ಎದ್ದೆ. ಎದ್ದ ತಕ್ಷಣ ಫಸ್ಟು ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ. ದೇವ್ರ ಪತ್ರ ಎಲ್ಲ ಪೂಜೆ ಮಾಡ್ಕೊಂಡಿದ್ದಾರೆ, ಅಷ್ಟಾಗೇನು ಇರಲಿಲ್ಲ. ಅದಕ್ಕೇ ಹೂವು ಮತ್ತು ಕಳಿಸೋದೆಲೆ, ತೆಂಗಿನಕಾಯಿ, ರಾತ್ರಿ ತೆಂಗಿನಕಾಯಿ ಸುಳ್ಕೊಬಿಟ್ಟಿದ್ದೆ. ತೆಂಗಿನಕಾಯಿ ಇರಲಿಲ್ಲ, ನಾನು ಮಾಮೂಲಿ ಊರಿಂದ ತಂದಿರ್ತೀನಿ ತೆಂಗಿನಕಾಯಿನ, ಅದನ್ನೇ ಸುಳ್ಕೊಬಿಟ್ಟು ಎತ್ತಿಟ್ಕೊಂಡೆ. ಆಮೇಲೆ ತೊಂಬಿಟ್ಟೆಲ್ಲ ಮಾಡ್ಕೊಂಡಿದ್ದೆ. ಇನ್ನೇನಿಲ್ಲ, ಬಾಳೆಹಣ್ಣು ಸ್ವಲ್ಪ ಇದು ಮಾವಿನೆಲ್ಲ ತೊಗೊಬಂದಿದ್ರು ನಮ್ಮ ಮನೆಯವರು, ಅದನ್ನು ದೇವರ ಹತ್ರ ಬಾಗಿಲಿಗೆ ಮತ್ತು ಹೊರಗಡೆ ಬಾಗಿಲಿಗೆ ಮತ್ತು ಹೊಸ್ಲಿಗೆ ರಂಗೋಲಿ ಎಲ್ಲ ಫುಲ್ಲು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಮಾಡ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಬಿಡೋಣ, ಆಮೇಲೆ ದೀಪ ಹಚ್ಚೋಣ, ಟೈಮ್ ಆಗೋಗುತ್ತೆ. ಸೂರ್ಯ ಹುಟ್ಟೋಕ್ಕಿಂತ ಮುಂಚೆ
ಹಚ್ಚಿದರೆ ಒಂಥರ ಮನಸ್ಸಿಗೆ ಒಂಥರ ನೆಮ್ಮದಿ ಅನಿಸುತ್ತೆ ಅಂದ್ಕೊಂಡು ನೋಡಿ ಇವಾಗ ಫುಲ್ಲು ರೆಡಿ ಮಾಡಿಕೊಂಡೆ. ಫ್ರೂಟ್ಸು ಮತ್ತು ಒಂಬಿಟ್ಟು ಮತ್ತು ಒಂದು ಲೋಟ ಹಾಲು ಇಟ್ಟಿದ್ದೀನಿ. ಯಾಕೆಂದರೆ ಶಿವರಾತ್ರಿ ಅಲ್ವಾ, ಶಿವಂಗೆ ಹಾಲು ಅಂದ್ರೆ ಅಲ್ವ ಫಸ್ಟು ದೇವ್ರಿಗೆ ಇಷ್ಟ ಅಂದ್ಬಿಟ್ಟು ನಾನು ಒಂದು ಲೋಟದಲ್ಲಿ ಹಸಿ ಹಾಲು ಇಟ್ಟಿದ್ದೀನಿ. ಆಮೇಲೆ ಮಾಮೂಲಿ ನಾನು ಎದ್ದೇಳಬೇಕು ಅಂದರೆ ಮಾತ್ರ ಎದ್ದೇಳ್ಬಿಡ್ತೀನಿ. ನನಗೆ ಎಷ್ಟೇ ಸಾಕಾಗೋದ್ರೂ ಪರವಾಗಿಲ್ಲ, ನಾನು ಪೂಜೆ ಮಾಡಬೇಕು ನಾನು ಎದ್ದು ಅಂತ ಅಂದ್ಕೊಂಡು ಅಲಾರಾಮ್ ಇಟ್ಕೊಬಿಟ್ಟಿರ್ತೀನಿ. ನಾನು ಎದ್ದು ಪೂಜೆ ಮಾಡ್ತೀನಿ. ಒಬ್ಬರು ಕೇಳ್ತಾಯಿದ್ರು ಬೇಗ ಎದ್ದೇಳೋಕೆ ಟಿಪ್ಸ್ ಹೇಳಿ ಅಂತ. ಅದಕ್ಕೆ ನೀವು ಮೈಂಡಲ್ಲಿ ಅನ್ಕೊಬಿಡ್ಬೇಕು, ಎದ್ದೇಳ್ತೀನಿ ನಾನು, ಎದ್ದೇಳಬೇಕು, ಎದ್ದು ಪೂಜೆ ಮಾಡಬೇಕು, ನಾನು ನಮ್ಮನೆ ಕೆಲಸ ಅಲ್ವಾ, ನಾವೇನು ಬೇರೆ ಮನೆ ಕೆಲಸ ಮಾಡೋಕೆ ಹೋಗ್ತೀವಿ. ಅದಕ್ಕೆ ನಾನು ಎದ್ದುಬಿಟ್ಟು ನಾನು ಬೇಗನೆ ಫ್ರೆಶ್ ಅಪ್ ಎಲ್ಲ ಆಗಿ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ರಾತ್ರಿನೆಲ್ಲ ಮನೆ ಒರೆಸ್ಕೊಬಿಡ್ತೀನಿ. ಅದಕ್ಕೆ ಹಿಂಗೆ ಬೆಳಗ್ಗೆನೇ ಪೂಜೆ ಮಾಡಬೇಕಂದ್ರೆ ನೈಟೇ ಎಲ್ಲ ಮಾಡ್ಕೊತೀನಿ. ಅದಕ್ಕೇ ಬಾಗಿಲಿಗೆಲ್ಲ ದೀಪ ಹಚ್ತಾಯಿದ್ದೆ. ಸಿಂಪಲಾಗಿ ಒಂದು ರಂಗೋಲಿ ಬಿಡಿಸಿದ್ದೀನಿ. ಇವಾಗೇನು ಸೆಕೆ ಅಲ್ವಾ, ಏನು ಚಳಿ ಆಗೋದಿಲ್ಲ, ಏನಿಲ್ಲ, ಎದ್ದೇಳ್ಬೋದು, ಆ ಥರ ಏನು ಅನಿಸೋದಿಲ್ಲ. ಎಲ್ಲ ಸಾಂಬ್ರಾಣಿ ಆಗ್ತಾಯಿದೆ. ಬಿಳಿ ಸಾಸಿವೆ ಇರುತ್ತಲ್ಲ, ಅದನ್ನು ಇವತ್ತಿನ ದಿವಸ ಹಾಕಿ, ಯಾಕೆಂದರೆ ನೆಗೆಟಿವ್ ಏನಾರ ಇದ್ದರೆ ಎಲ್ಲ ಮನೆಯಲ್ಲಿ ಹೋಗುತ್ತೆ ಅಂತ. ಅದಕ್ಕೆ ನೋಡಿ ಎಲ್ಲ ಪೂಜೆ ಎಲ್ಲ ಆಯಿತು. ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡು ನಾನು ನೆಮ್ಮದಿಗೆ ಒಂದು ಸ್ವಲ್ಪ ಕೂತ್ಕೊಂಡು ನಮಗೋಸ್ಕರ ಕಾಮಾಗಿ ದೇವ್ರ ಹತ್ರ ಕೂತ್ಕೊಂಡು ಬೇಡ್ಕೋಬೇಕಲ್ವ. ಎಲ್ಲ ಪೂಜೆ ಎಲ್ಲ ಆಯಿತು, ಕೂತ್ಕೊಂಡು ದೇವ್ರ ಹತ್ರ ಒಂದು ಸ್ವಲ್ಪ ಬೇಡ್ಕೊತಾ ಇದ್ದೀನಿ. ನಾನು ಅಂದ್ಕೊಂಡಂಗೆ ಪೂಜೆ ಎಲ್ಲ ಮಾಡಿ ನೆಮ್ಮದಿಯಾಗಿ ಸ್ವಲ್ಪ ಹೊತ್ತು ನೋಡಿ ಎಷ್ಟು ನನಗೊಂಥರ ಖುಷಿ ಅನ್ನಿಸ್ತಾ ಇದೆ. ನನಗೆ ಫುಲ್ ಖುಷಿ. ದೇವ್ರ ಪೂಜೆ ಮಾಡಿರ್ತೀನಲ್ಲ, ಅಂದ್ಕೊಂಡಿರ್ತೀನಲ್ಲ, ಮಾಡಿಬಿಟ್ಟೆ ಅಂದ್ಬಿಟ್ಟು ನನಗೆ ಫುಲ್ ಖುಷಿ ಆಗ್ತಿದೆ. ಇವೆಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಇವತ್ತಿನ ದಿವಸ ನಮ್ಮನೇಲಿ ಪೂಜೆ ಈ ಥರ ಇತ್ತು. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ಅಂದ್ಕೊಂಡು ಇಷ್ಟ ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್.